ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕಾಟನ್ ಸ್ಯಾರಿಗೆ ಲಾಂಗ್ ಶುಗರ್ ಬೀಡನ್ನ ಯೂಸ್ ಮಾಡಿ ಕುಚ್ಚು ಕಟ್ಟೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಈಸಿ ಮತ್ತು ಕಾಟನ್ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಡಿಸೈನು ನಾನು ಆಲ್ರೆಡಿ 187 ದಾರನ ಸುತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಲಾಂಗ್ ಶುಗರ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ನಾನು ಸೂಜಿಗೆ ಕಾಟನ್ ಥ್ರೆಡ್ನ 4 ಎಳೆ ಮಾಡಿಕೊಂಡು ಗಂಟಾಗಿ ಇಟ್ಕೊತಾ ಇದ್ದೀನಿ. ನಾವು ಈ ಕಾಟನ್ ಥ್ರೆಡ್ಗೆ ಲಾಂಗ್ ಶುಗರ್ ಬೀಡ್ ಏನಿರುತ್ತೆ ಅದನ್ನು ಪೋಣಿಸ್ಕೋಬೇಕು. ಇವಾಗ ಸೀರೆ ಪಲ್ಲುಗೆ ಕಾಟನ್ ಥ್ರೆಡ್ ಏನು ಪೋಣಿಸ್ಕೊಂಡಿದ್ವಲ್ಲ ಅದನ್ನು ಲಾಕ್ ಮಾಡ್ಕೋಬೇಕು. ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಸರಿ ಸ್ವಲ್ಪ ಸ್ಟಿಫಾಗಿ ಕುತ್ಕೋಬೇಕಲ್ಲ, ಅದಕ್ಕೋಸ್ಕರ 2 ಸರಿ ನಾನು ಲಾಕ್ ಹಾಕೋತಾ ಇದ್ದೀನಿ. ನೋಡಿ, ನಾನು ಈ ಥರ ಲಾಂಗ್ ಶುಗರ್ ಬೀಡನ್ನ ಯೂಸ್ ಮಾಡಿದ್ದೀನಿ. ನಾನಿಲ್ಲಿ 3 ಲಾಂಗ್ ಶುಗರ್ ಬೀಡನ್ನ ತೊಗೋತೀನಿ. ಅದು ನಮಗೆ ಟ್ರಯಾಂಗಲ್ ಶೇಪಲ್ಲಿ ಬರಬೇಕು. ಟ್ರಯಾಂಗಲ್ ಶೇಪಲ್ಲಿ ಏನು ಬರುತ್ತೆ ಅದಕ್ಕೆ ನಾವು ಕುಚ್ಚು ಕಟ್ಕೊಳ್ಳೋದು. 3. ಇವಾಗ ಮತ್ತೆ ಫಸ್ಟ್ ಏನು ಲಾಕ್ ಮಾಡಿದ್ವಲ್ಲ ಅದ್ರ ಪಕ್ಕನೇ ಮತ್ತೆ ಸೂಜಿನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡಾಗ ನಮಗೆ ಆ ಶುಗರ್ ಬೀಡ್ ಏನಿರುತ್ತೆ ಅದು ಲಾಂಗ್ ಬೀಡು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಮತ್ತು ನಾವಿಲ್ಲಿ 2 ಸರಿ ದಾರನ ಅದರೊಳಗಡೆಯಿಂದ ಮತ್ತೆ ವಾಪಸ್ ಇನ್ಸರ್ಟ್ ಮಾಡ್ಕೋಬೇಕು. ಫಸ್ಟ್ ಒಂದು ಸರಿ ಪೋಣಿಸ್ಕೊಂಡಿದ್ವಿ, ಮತ್ತು ಲಾಕ್ ಆದಮೇಲೆ ವಾಪಸ್ ನಾವು ಆ ಬೀಡ್ ಒಳಗಡೆಯಿಂದನೇ ದಾರ ತೊಗೊಂಡು ಬಂದು ವಾಪಸ್ಸು 3 ಬೀಡ್ ಒಳಗಡೆಯಿಂದನೂ ತೊಗೊಬರ್ಬೇಕು. ಇವಾಗ ನೋಡ್ತಿದ್ದೀರಲ್ಲ ವಾಪಸ್ ಹೆಂಗೆ ತೊಗೊಳ್ತಿದ್ದೀನಿ ಅಂತ. ಹಾಗೆ ವಾಪಸ್ ತಂದು ಮತ್ತೆ ಅಲ್ಲಿ ಲಾಕ್ ಮಾಡಬೇಕು. ಈ ಥರ ಸೂಜಿನ ಪಲ್ಲು ಬ್ಯಾಕ್ ಸೈಡ್ ತೊಗೊಂಡು 2 ಸರಿ ಲಾಕ್ ಮಾಡ್ಕೋಬೇಕು. ಅಲ್ಲಿ ಈ ಥರ ಲಾಕ್ ಮಾಡಿಕೊಂಡ್ರೆ ಅದು ನಿಮಗೆ ಟ್ರಯಾಂಗಲ್ ಶೇಪಲ್ಲಿ ಏನು ಬಂದಿರುತ್ತೆ ಲಾಂಗ್ ಬೀಡು ಅದು ಸ್ವಲ್ಪ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಗಟ್ಟಿಯಾಗಿ. ಇವಾಗ ದಾರನ ಕಟ್ ಮಾಡ್ಕೋಬೇಕು. ಇವಾಗ ನಾನು ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಂಗ್ ಶುಗರ್ ಬೀಡು ಟ್ರಯಾಂಗಲ್ ಶೇಪಲ್ಲಿ ಬರೋದು ಏನು ಮಾಡಿದ್ದೀನಿ ಆ ಥರನೇ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ನಮಗೆ ಇದೇ ಸಾಕು ಅನ್ನೋದಾದರೆ ಈ ಥರನೇ ಪಕ್ಕದಲ್ಲಿ ಸ್ವಲ್ಪ ಪಕ್ಕ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅಥವಾ ನೀವು ಮಧ್ಯೆ ಏನು ಗ್ಯಾಪ್ ಐತೆ ಅಲ್ಲಿ ಕುಚ್ಚು ಕಟ್ಕೊತೀನಿ ಅಂದರೆ ಸ್ವಲ್ಪ ದೂರಕ್ಕೆ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬರೋ ಥರ ಬೀಡಲ್ಲಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಮತ್ತೆ 3 ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ, ಮತ್ತು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ದಾರನ ಆ ಬೀಡ್ ಒಳಗಡೆಯಿಂದ ವಾಪಸ್ ತೊಗೊಬರ್ಬೇಕು. ಈ ಥರ ವಾಪಸ್ ತೊಗೊಬಂದು ಮತ್ತು ಸೂಜಿನ ಸೀರೆ ಪಲ್ಲು ಬ್ಯಾಕ್ ಸೈಡ್ಗೆ ತಂದು ಮತ್ತೆ ಲಾಕ್ ಮಾಡ್ಕೋಬೇಕು. ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಾದ್ರೆ ಇದೇ ಥರ ಮಾಡ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ಕಾಟನ್ ಸ್ಯಾರಿಗೆಲ್ಲ ಈ ಡಿಸೈನ್ ಲುಕ್ ಕೊಡುತ್ತೆ. ಇವಾಗ ನಾವು ಆ ಟ್ರಯಾಂಗಲ್ ಶೇಪ್ ಏನು ಮಾಡಿದ್ವಿ ಅದಕ್ಕೆ ಕುಚ್ಚು ಕಟ್ಕೊಳ್ಳೋಣ. ನಾನಿಲ್ಲಿ 187 ದಾರನ ಸುತ್ತಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನಮಗಿಲ್ಲಿ 3 ಕುಚ್ಚು ಬರೋ ಥರ ಕಟ್ಕೋಬೇಕು. ಮತ್ತು ಜರಿ ಥ್ರೆಡಲ್ಲಿ ಕುಚ್ಚು ಕಟ್ಕೊಳ್ಳೋದು. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಕುಚ್ಚು ಕಟ್ಟೋದು ಈ ಥರ ಸೂಜಿಗೆ ಜರಿ ಥ್ರೆಡ್ನ ಪೋಣಿಸ್ಕೊಂಡು 4 ರೌಂಡ್ ದಾರನ ಸುತ್ತಿ ಮತ್ತು ಆ ಕುಚ್ಚು ಒಳಗಡೆಯಿಂದ ಸೂಜಿನ ಎಳ್ಕೊಂಡು ದಾರ ಕಟ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಕುಚ್ಚು ಬಿಗಿಯಾಗಿ ಕುತ್ಕೊಳ್ಳುತ್ತೆ ಮತ್ತು ಯಾವಾಗಲೂ ಲೂಸ್ ಆಗಲ್ಲ. ಮತ್ತು ನಾನು ಇನ್ನೊಂದು ಕುಚ್ಚನ್ನ ಕಟ್ತಾಯಿದ್ದೀನಿ. ಸೇಮ್ ಕಲರಲ್ಲೇ ಕಟ್ಕೋತಾ ಇದ್ದೀನಿ ನಾನು. ಆ ಕಡೆ ಈ ಕಡೆ
ಸೇಮ್ ಕಲರಲ್ಲಿ ಸ್ಯಾರಿ ಏನಿರುತ್ತೆ ಆ ಕಲರಲ್ಲೇ ಕುಚ್ಚು ಕಟ್ಕೋತಾ ಇದ್ದೀನಿ. ಮಿಡಲ್ಗೆ ಏನು ಬರುತ್ತೆ ಅದು ಕಾಂಟ್ರಾಸ್ಟಲ್ಲಿ ಕಟ್ಕೋಬೇಕು. ಆವಾಗ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಒಂದೇ ಕಲರಲ್ಲಿ ಕಟ್ಕೊಂಡೋದ್ರೆ ಸೇಮ್ ಆಗಿಬಿಡುತ್ತೆ. ಕಾಂಟ್ರಾಸ್ಟ್ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡಿ ಮಿಡಲ್ಗೆ ಕಟ್ಟೋದ್ರಿಂದ ಕುಚ್ಚು ತುಂಬ ಚೆನ್ನಾಗಿ ಕಾಣುತ್ತೆ. ಒಂದ್ಸರಿ ಥ್ರೆಡ್ನ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಸೂಜಿನ ಎಳ್ಕೊಂಡು ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಲೆಂತ್ ಬೇಕೋ ಆ ಲೆಂತ್ಗೆ ಬೇಕಾದರೆ ನೀವು ಕುಚ್ಚನ್ನ ಕಟ್ ಮಾಡ್ಕೋಬೋದು. ಇನ್ನೂ ಪುಟ್ಟದಾಗಿ ಬೇಕು ಅಂದರೆ ಇನ್ನೂ ಪುಟ್ಟದಾಗಿ ಬೇಕಾದರೆ ಕಟ್ ಮಾಡ್ಕೋಬೋದು. ಮತ್ತು ನಾನು ಮಿಡಲ್ಗೆ ನೋಡಿ ಇಲ್ಲಿ ಕಾಂಟ್ರಾಸ್ಟಲ್ಲಿ ಕುಚ್ಚು ಕಟ್ತಾಯಿದ್ದೀನಿ. ನಾನು ಆವಾಗಲೇ ಹೇಳಿದಂಗೆ ನೀವು ಇದು ಟ್ರಯಾಂಗಲ್ ಶೇಪಲ್ಲಿ ಏನು ಕುಚ್ಚು ಕಟ್ಟಿದ್ದೀರಾ ಅದನ್ನು ಬಿಟ್ಟು ಮಿಡಲಲ್ಲಿ ಏನು ಗ್ಯಾಪ್ ಇರುತ್ತೆ ಅಲ್ಲಿಗೆ ನಾನಿಲ್ಲಿ ಕಟ್ಟಿದ್ದೀನಿ ನೋಡಿ, ಕಾಣಿಸ್ತಿದೆಯಲ್ಲ ಆ ಥರ ಬೇಕಾದರೆ ನೀವು ಪುಟ್ಟಾಗಿ ಮಿಡಲ್ಗೆ ಕುಚ್ಚು ಕಟ್ಕೋಬೋದು. ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡಿ ಬರೀ ಲಾಂಗ್ ಬಿಡ್ ಕುಚ್ಚನ್ನ ಕಟ್ಕೊಂಡು ಹೋದ್ರೂ ನಡೆಯುತ್ತೆ. ಇವಾಗ ಇದು ರೆಡಿ ಆಯಿತು. ನೀವು ಹೀಗೆ ಪೂರ್ತಿ ಸೀರೆಗೆ ಕುಚ್ಚು ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದ್ಸರಿ ಟ್ರೈ ಮಾಡಿ.